ಎನ್ಸಿಸಿ ಜರ್ನಾ ಸುದ್ದಿಗಳ ಸಾರಾಂಶ. ವಿದ್ಯುತ್ ಅಂಗೀಕಾರದ ಪ್ರಮುಖ ವಿದ್ಯಮಾನ ವಿಶ್ವ ಪರಿಸರ ದಿನದಂದು ಪ್ರಧಾನಿ ಎನ್ಸಿಸಿ ಜರ್ನಾ ಅನಾವರಣ ಮಾಡಿದರು. 2025ಕ್ಕೆ ಭಾರತದ ನೀತಿಗತ ಉದ್ದೇಶ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ರಾಜ್ಯ ಸಹಕಾರದ ಮೂಲಕ ಪ್ಲಾಸ್ಟಿಕ್ ನಿವಾರಣೆಗೆ ನಿರ್ಧಾರ. ವಿಶ್ವ ಪರಿಸರ ದಿನವನ್ನು ಯುಎನ್ಇಪಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಥೀಮ್ನಲ್ಲಿ ಆಚರಿಸಿದೆ. G20 ಶೃಂಖಲೆಯೊಂದಿಗೆ ಪಟ್ನಾ ನಗರದಲ್ಲಿ ಪರಿಸರ ಸ್ನೇಹಿ ನಿಲ್ದಾಣ ಉದ್ಘಾಟನೆ. ಪ್ಲಾಸ್ಟಿಕ್ ಬಾಟಲ್ಸ್ ಪರಿಕರ ಬಳಕೆ ಕಡಿಮೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರದಿಂದ 70% ರಿಯಾಯಿತಿ. ಏಷ್ಯಾ ಪಸಿಫಿಕ್ ಪರಿಸರ ಶೃಂಖಲೆ ಭಾರತ ಪ್ರತಿನಿಧಿಸಿದ್ದ ನವೀಕೃತ ನೀತಿ ಘೋಷಣೆ. ಪರಿಸರ ಹಿತದೃಷ್ಟಿಯಿಂದ ವಿದ್ಯುತ್ ವಾಹನ ಬಳಕೆ ಹೆಚ್ಚಿಸಲು ನಿಯಮಗಳು ರೂಪಣೆ. ಕರೆಂಟ್ ಅಫೇರ್ಸ್ ಕ್ವಿಜ್. 1. ಈ ವರ್ಷದ ಪರಿಸರ ದಿನದ ಥೀಮ್ ಯಾವುದು? ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. 2. ಏರೋಯಿನ್ ಕೆರೋಸಿನ್ ಯಾತ್ರಾ ವಿಮಾನಗಳಿಗೆ ಬಳಸುವ ದೇಶ? ರಷ್ಯಾ. 3. ಈ ವರ್ಷ ಭಾರತೀಯ ರೈಲ್ವೆ ಯಾರು ಉದ್ಘಾಟಿಸಿದರು? ದ್ರೌಪದಿ ಮುರ್ಮು. 4. ವಿಶ್ವದ ಅತ್ಯಂತ ಬಲವಾದ ಮಸ್ಟ್ ಕಂಪನಿಯ ದೇಶ? ಪನಾಮಾ. 5. ಪರಿಸರ ದಿನದ ಸ್ಲೋಗನ್ ಮತ್ತು ಸ್ವಚ್ಛತೆ. ಒನೆಲೈನರ್ ಇಂಪಾರ್ಟೆಂಟ್ ನೋಟ್ಸ್. 1. ಲೀ ಚಿಯಮ್ಯಾಂಗ್ ಎಂಬರು ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 2. ಯುರೋಪ್ ಬ್ಯಾಂಕ್ ಔಟ್ಲುಕ್ 2025 ಲೆಕ್ಕಾಚಾರ ಪ್ರಕಾರ ಗೋಲ್ಡ್ಮನ್ ಸ್ಯಾಕ್ಸ್ ಪ್ರತಿಕೂಲ ಘೋಷಣೆ ನೀಡಿದೆ. 3. ರಾಷ್ಟ್ರೀಯ ಪರಿಸರ ಶುದ್ಧತೆ ಯೋಜನೆ ಹಾಗೂ ಪ್ಲಾಸ್ಟಿಕ್ ಮಿಷನ್ 2025 ವಿಧಾನ ಜಾರಿಗೆ ಬಂದಿದೆ. 4. ವಿಜ್ಞಾನಿ ಡಾ. ಸುಮತಿ ದೇವಿ ಮೋದಿಗೆ ವಿಶ್ವ ಪರಿಸರ ದಿನದ ಜಾಗೃತಿ ಬೋಧನೆಗಾಗಿ ಪ್ರಶಸ್ತಿ. 5. ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕಾಗಿ ಬೀಟ್ ಗ್ರೀನರ್ಸ್ ಅಭಿಯಾನ. 6. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಬೀಟ್ ಪ್ಲಾಸ್ಟಿಕ್ ಘೋಷಿಸಿದ್ದಾರೆ. 7. ಅಂತಾರಾಷ್ಟ್ರೀಯ ಕೃಷಿ ಸಂಸ್ಥೆ ಎಕ್ರೆಸ್ಯಾಟ್ ಭಾರತದಲ್ಲಿ ಹೊಸ ಕೃಷಿ ತಂತ್ರಜ್ಞಾನ ಪರಿಚಯಿಸಿದೆ. 8. ಈ ವರ್ಷದ ಪರಿಸರ ದಿನದ ಥೀಮ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. 9. ಇಂಡಿಯನ್ ಪ್ರೀಮಿಯರ್ ಲೀಗ್ ಗೆದ್ದ ತಂಡ ಅರ್ಚಬ. 10. ಯುನೈಟೆಡ್ ನೇಷನ್ಸ್ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ನೀತಿ ಘೋಷಣೆ ಜಾರಿಗೆ.